ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಮಗೊಂದು ವೈಟ್ ಕಲರು ವೈಟ್ ಬೋರ್ಡ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ಕಾರ್ ಗಾಡಿ ಸೇಲ್ಗಿದೆ ಅಂತ, ಮಾರುತಿ ಸುಜುಕಿ ಸ್ವಿಫ್ಟು. ಹೌದು ಸರ್, ಸಿಂಗಲ್ ಓನರ್ ಸರ್. 2012 ಸರ್ ಅದು. 2012 ಮಾಡೈತ್ರಿ, ತಾವು ಸಿಂಗಲ್ ಓನರಾ? ಹೌದು ಸರ್. ಓಕೆ, ಯಾವ್ದು ಸರ್, ವಿಡಿಯೋ ವೇರಿಯಂಟಾ ವಿ ಎಕ್ಸ್ ವೇರಿಯಂಟ ಇದು? ವಿ ಎಕ್ಸ್ ಐ ಸರ್ ಅದು. ವಿ ಎಕ್ಸ್ ಐ 2012 ಟೈಪ್ 2 ಗಾಡಿ ಸರ್ ಅದು. ಓಕೆ, ಗಾಡಿ ಯಾರು ತೊಗೊಂತೀರಿ ಅವ್ರು ಸೆಕೆಂಡ್ ಓನರ್ ಆಗ್ತಾರೆ? ಹೌದು ಸರ್, ಹೌದು. ಸರ್ ರನ್ನಿಂಗ್ಲಿ ಎಷ್ಟು ಐತ್ರಿ ಕಿಲೋಮೀಟ್ರು? ಸರ್ ರನ್ನಿಂಗ್ ಅದು 73,000 ಚಿಲ್ಲರೆ ಇದೆ ಸರ್ ಅದು. 73,000 ಚಿಲ್ಲರೆ ಓಡಿರೋದು. ಜೆನ್ಯೂನ್ ರನ್ನಿಂಗ್ ಶೋರೂಮ್ ಕಡೆ ಐತ್ರಿ? ಹೌದು ಸರ್. ಕಡೆಯಿಂದ ಅಂತೇನಿಲ್ಲ ಸರ್, ಒಟ್ಟು ಹೊರಗಡೆನೇ ಆಗಿರ್ತವೆ. ಹ್ಞೂ ಬಟ್ ಗುಡ್ ಕಂಡೀಷನ್ ಆಗಿದೆ. ಶೋರೂಮ್ ಕಡೆ ಏನಿಲ್ಲ, ಹೊರಗಡೆ ಕೂಡ ಸರ್ವಿಸ್ ಮಾಡಿಸಿದ್ರೆ, ಆದರೆ ರನ್ನಿಂಗ್ ಮಾತ್ರ ಓಡಿರೋದು. ಜೆನ್ಯೂನ್ ರನ್ನಿಂಗ್ ಓಡೈತ್ರಿ, ಮೀಟ್ರ್ ಚಲ್ತಿಯಲ್ಲಿ ಇರುವಂಥದ್ದು. ಹೌದು ಸರ್, ಹೌದು. ಓಕೆ, ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟು ಬ್ಯಾಕ್ ಸೈಡ್ ಸ್ಟೇಪ್ನಿ 5 ಸರ್ ಟೈರ್ ಕೂಡ ಒಂದು ಏರ್ ಹಾಂ ಟೈರ್ ಒಂದು 85% ಇದೆ ಸರ್, 4. 85% ಟೈರ್ ಇಟ್ರಿ? ಹೌದು ಸರ್, ಹೌದು. ಓಕೆ, ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಏನಪ್ಪಲ್ಲ ಯಾವ ಥರ ಐತ್ರಿ ಸರ್? ಸರ್ ಇಂಜಿನ್ ಭಾಳ ನೀಟಾಗಿದೆ ಸರ್ ಅದು. ಶೋರೂಮ್ ನೋಡಿದಲ್ಲೇ ಗಾಡಿ ಹಂಗೆ ಇದೆ ಸರ್. ಶೋರೂಮ್ ಟೆಸ್ಟ್ ಆಗಿದೆ ಇಂಜಿನ್ ಮಾತ್ರ. ಬಾಡಿ ಲೈನ್ ಗೀನಿದೆ, ಏನು ಚೇಂಜಸ್ ಇಲ್ಲ ಸರ್ ಗಾಡಿದು. ಓಕೆ, ಇಂಜನ್ ಬಂದುಬಿಟ್ಟು ಶಿವಲ್ ಇಂಜನ್ ಐತ್ರೋ, ಏನು ಕೆಲಸ ಆಗೈತ್ರಿ ಆಲ್ರೆಡಿ? ಸೀಲ್ಡ್ ಇಂಜಿನ್ ಸರ್, ಸೀಲ್ಡ್ ಇಂಜಿನ್. ಹೌದ್ರಾ? ಎಲ್ಲಿ ರೆಸ್ಟ್ ಇಲ್ಲ ಏನಿಲ್ಲ, ಗಾಡಿ ಮಾತ್ರ ಹ್ಞೂ ಒರಿಜಿನಲ್ ಆಗಿದೆ ಸರ್ ಗಾಡಿ. ಓಕೆ, ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಆ ಥರದ್ದು ಏನೂ ಇಲ್ಲ ಸರ್ ಗಾಡೀಲಿ. ಆ ಥರದ್ದು ಏನೂ ಇಲ್ಲ ಸರ್ ಗಾಡೀಲಿ. ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ ರೀ ನಿಮ್ಮ ಕೈಯಲ್ಲಿ ಇಲ್ಲ ಮಾತ್ರ? ಸರ್. ಹೌದು ಸರ್. ಸಂಪೂರ್ಣವಾಗಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ? ನೋ ರಿಪ್ಲೇಸ್ಮೆಂಟ್ ಗಾಡಿ ಸರ್ ಅದು. ಹ್ಞೂ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಐತ್ರಿ? ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್ ಅದು. ಸರ್ ಏನು ಬರ್ತೈತೆ ರೀ ಮೈಲೇಜ್ ಎಲ್ಲ? ಸರ್ ಬರುತ್ತೆ ಸರ್, ಒಂದು 18 ಬರುತ್ತೆ ಸರ್ ಅದು ಮೈಲೇಜು. 18 ತನಕ ಬರ್ತೈತೆ ರೀ ಮೈಲೇಜ್? ಮೈಲೇಜ್ ಬರುತ್ತೆ ಓಕೆ, ಸರ್. ಫ್ಯೂಲ್ ಬಂದುಬಿಟ್ಟು ಪೆಟ್ರೋಲ್ ವೇರಿಯಂಟ್ ರೀ ಇದು? ಹೌದು ಸರ್, ಹೌದು. ಓಕೆ, ಸರ್ ಗಾಡಿ ಒಳಗೆ ಇಂಟೀರಿಯರ್ ಇಲ್ಲ ಏನೇನು ಐತ್ರಿ ಫೀಚರ್ಸು? ಸರ್ ಗಾಡಿ ಒಳಗೆ ಅದು ಕಂಪ್ನಿ ಸಿಸ್ಟಮ್ ಇತ್ತು ಸರ್. ಕಂಪ್ನಿ ಸಿಸ್ಟಮ್ ತೆಗಿಸಿ ಈಗ ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ಸಿದ್ದೀನಿ. ರಿವರ್ಸ್ ಕ್ಯಾಮ್ರಾ ಇದೆ. ಹ್ಞೂ ಡ್ರೈವರ್ ಆರಾಮ್ ರೆಸ್ಟ್ ಇದೆ. ನ್ಯೂ ಕುಷನ್ ಮಾಡಿಸಿದ್ದೀನಿ. ಹ್ಞೂ ಆಮೇಲೆ ಹೊರಗಡೆ ಬಂದರೆ ಬ್ಯಾಕ್ ಸ್ಪೈಲರ್ ಇದೆ. ಓಕೆ ಆಮೇಲೆ ಡೋರ್ ಬಂಪರ್ ಗಾರ್ಡ್ ಅನ್ನ ಅವನ್ನ ಹಾಕ್ಸೀನಿ. ಆಮೇಲೆ ಡೋರ್ಗೂ ಗಾರ್ಡ್ ಹಾಕ್ಸೀನಿ. ಹ್ಞೂ ಆಮೇಲೆ ಲೈಟಿಂಗ್ಸ್, ಒಳಗಡೆ ಲೈಟಿಂಗ್ಸ್ ಎಲ್ಲ ಡ್ಯಾಶ್ಬೋರ್ಡ್ ಲೈಟಿಂಗ್ಸ್ ಎಲ್ಲ ಮಾಡಿಸಿದ್ದೀನಿ ಸರ್. ಕೆಳಗಡೆ ಓಕೆ, ಮ್ಯೂಸಿಕ್ ಲೈಟಿಂಗ್ಸ್ ಎಲ್ಲ ಮಾಡಿಸಿದ್ದೀನಿ. ಒಟ್ಟಿನಲ್ಲಿ ವೆಹಿಕಲ್ ತೊಗೊಂಡ್ರಿಗೆ ಏನೂ ಒಂದು ರೂಪಾಯಿದಷ್ಟು ಕೆಲಸ ಇಲ್ಲ, ಹೌದು ನೀವೆಲ್ಲ ಸರ್. ಕೂಡ ಔಟ್ಲುಕ್, ಪರ್ಫೆಕ್ಟಾಗಿ ಹ್ಞೂ, ಕೆಲಸ ಮಾಡಿಸಿ ಇಟ್ಟಿದ್ದೀರಾ? ಹ್ಯಾಂಡ್ಲ್ ಕ್ರೋಮ್, ಮಿರರ್ ಕ್ರೋಮ್ ಎಲ್ಲ ಇದೆ ಸರ್ ಅದರಲ್ಲಿ. ಓಕೆ, ಅದು ಬಿಟ್ಟರೆ ಮಾಮೂಲಿಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎ ಸಿ ವರ್ಕು, ಮ್ಯೂಸಿಕ್ ಸಿಸ್ಟಮ್, ಅವೆಲ್ಲ ಸೆಂಟ್ರಲ್ ನಾರ್ಮಲ್ ಲಾಕು ಬಂದೇ ಬರ್ತದೆ ಅದೇ? ಸರ್. ಎಲ್ಲ ಗಾಡಿಗೂ ಬರ್ತವೆ. ವಿ ಎಕ್ಸ್ ಐ ಅಂದಾಗ ಅವೆಲ್ಲ ಇದ್ದೇ ಓಕೆ, ಇರಲೇಬೇಕಲ್ಲ ಸರ್. ಇವಾಗ ವಿ ಎಕ್ಸ್ ಐ ಗಾಡಿ ಆಗಿರೋದ್ರಿಂದ ನಾರ್ಮಲ್ ಏನೇನು ಇವಾಗ ಎಲ್ಲ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಇದೆಲ್ಲ ಕೂಡ ಇದ್ರೂ ಹ್ಞೂ. ಕೂಡ ವರ್ಕಲ್ಲಿ ಇರುವಂಥದ್ದು, ತಮ್ಮ ಕಡೆಯಿಂದ ಎಕ್ಸ್ಟ್ರಾ ಪೇಟೆಡ್ ಏನು ಮಾಡಿಸಿದ್ದಾರೆ ಅದು ಕೂಡ ಹಾಂ ವರ್ಕಲ್ಲಿ ಸರ್. ಇರುವಂಥದ್ದು, ಹೌದಾ? ಹೌದು ಸರ್, ಹೌದು. ಹೌದು ಸರ್. ಓಕೆ ಸರ್, ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ತಾವು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಸರ್ ಎಫ್ ಸಿ ಏನು 27 ಮೇಲೆ ಬರುತ್ತೆ ಸರ್ ಅದು. 27 ಏಪ್ರಿಲ್ ಅಲ್ಲ, ಜೂನ್ಗೆ ಜುಲೈಗೆ ಇದೆ ಸರ್ ಅದು. ಓಕೆ, ಇನ್ಶೂರೆನ್ಸು? ಇನ್ಸೂರೆನ್ಸು ಅದು ಇದೆ ಸರ್. ಅದು ಇನ್ನೊಂದು 6-7 ತಿಂಗಳು ಇದೆ ಅದು ಇನ್ಸೂರೆನ್ಸ್. 6ರಿಂದ 7 ತಿಂಗಳ ತನಕ ಗಾಡಿ ತೊಗೊಂಡ್ರೆ ಹೌದು ಇನ್ಶೂರೆನ್ಸ್ ಸರ್. ರನ್ನಿಂಗ್ ಸಿಗುವಂಥದ್ದು ರೀ? ಹೌದು ಸರ್, ಹೌದು. ಓಕೆ, ಸರ್ ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಜು? ಸರ್ ಒಂದು 375 ಹೇಳ್ತೀನಿ ಸರ್. ನಾನು ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಸರ್, ಗಾಡಿ ಕಸ್ಟಮರ್ ಬಂದು ನೋಡಿದ್ರೆ. ಹ್ಞೂ ಮಾಡಲ್ ಬಂದುಬಿಟ್ಟು 2012 ಮಾಡಲ್ ಐತ್ರಿ. ತಾವು ಆಲ್ರೆಡಿ ಓನರು, ಸಿಂಗಲ್ ಓನರಲ್ಲಿ ಇರುವಂಥದ್ದು. ಗಾಡಿ ಯಾರು ತೊಗೊಂಡ್ರೆ ಸೆಕೆಂಡ್ ಓನರ್ ಆಗ್ತಾರೆ. ತಾವು ರೇಟ್ ಕೋಟಿಂಗ್ ಮಾಡ್ತಾ ಇರೋದು 3,75,000 ರೇಟ್ ಹೇಳ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಬಂದವರಿಗೆ ನೆಗೆಶ್ಬಲ್ ಏನು ಮಾಡ್ತೀನಿ ಅಂದರೆ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಸರ್. ಅವ್ರು ಗಾಡಿ ನೋಡಿಬಿಟ್ಟು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಒಂದು 360 ತನಕ ಮಾಡಿಕೊಡ್ತೀನಿ ಸರ್. ಒಂದು 15,000 ರೂಪಾಯಿ ನೆಗೆಶ್ಬಲ್ ಮಾಡಿದ್ರು ಕೂಡ 3,60,000 ತನಕ ಗಾಡಿ ಕೊಡೋಕೆ ರೆಡಿ ಇದ್ದೀರಾ? ಓಕೆ ಸರ್, ಓಕೆ. ಓಕೆ ಸರ್, ಇದು ಫೈನಲ್ ರೇಟ್ ಆಗುತ್ತಾ? ಏನು ನಿಮ್ಮ ಹತ್ರ ಬಂದರೆ ಗಾಡಿ ಹತ್ರ ಕುಂತು ಬೈಟದ ಬಗ್ಗೆ ಬನ್ನಲಿ ಸರ್, ಮಾತಾಡ್ಕೊಂಡು ಬಂದು ನೋಡಲಿ ಸರ್, ಗಾಡಿ ನೋಡಲಿ. ಮಾಡೋಣ ಸರ್. ದೂರದಿಂದ ಬಂದವ್ರಿಗೆ ಹೇಳೋಣ, ಮಾಡಿಕೊಡ್ತೀನಿ ಸರ್. ಅದರಲ್ಲಿ ಕೂಡ ಇನ್ನೂ ಕಡಿಮೆ ಆಗುವಂಥದ್ದು ರೀ? ಮಾಡಿಕೊಡ್ತೀನಿ ಸರ್. ಓಕೆ, ಗಾಡಿ ಇರುವಂಥ ಲೊಕೇಶನ್ ರೀ? ಸರ್ ದಾವಣಗೆರೆ ಸಿಟಿ ಇದು. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹ್ಞೂ, ಇದೇ ನಂಬರ್ ಸರ್. ಓಕೆ, ಅಪ್ಡೇಟ್ ಮಾಡಿರ್ತೀನಿ ನೋಡಿ. ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.